ಸರ್ವರಿಗೂ ನಮಸ್ಕಾರ. ನಾವೇನಿವತ್ತು ನೋಡ್ತಾ ಇದ್ದೀವಲ್ಲ, ಶಿಶುನಾಳ ಸರೀಪರ ಗದ್ದಿಗೆ ಹೋಗುವ ದ್ವಾರ ಬಾಗಿಲು. ಇದು ಸಿಗ್ಗಾಂವ್ ತಾಲೂಕು, ಹಾವೇರಿ ಜಿಲ್ಲಾ, ಶಿಶುವಿನಹಾಳ ಗ್ರಾಮದಲ್ಲಿದೆ. ಇವಾಗ ನಮ್ಮ ಪ್ರಯಾಣ ಮಠದ ಕಡೆ. ನಾವೇನು ಹೋಗ್ತಾ ಇದ್ದೀವಿ, ಇದು ಮಠಕ್ಕೆ ಹೋಗುವ ದಾರಿ. ಇಲ್ಲೇನು ಬಂತಲ್ಲ, ಇವಾಗ ಇದೇ ಶಿಶುವಿನಹಾಳ ಮಠ. ಇದೇ ನೋಡ್ರಿ ಶಿಶುನಾಳ ಸರೀಪಜ್ಜರ ಆವರಣ. ಈ ಮುಂದೆ ಏನು ಬರ್ತೈತೆ ಇದರ ಹಿಂದೆ ಇರೋದ ಗದ್ದಿಗೆ. ಇದು ಮುಂದೆಲ್ಲ ಫುಲ್ ಶಿಶುನಾಳ ಸರೀಪಜ್ಜರ ಆವರಣ. ಈಗೇನು ಮುಂದೆ ನಾವು ಏನು ಹೋಗ್ತಾ ಇದೀವಲ್ಲ, ಇದು ಹೋಗೋದು ಶಿಶುನಾಳ ಸರೀಪಜ್ಜರ ಗದ್ದಿಗೆ ಹೋಗೋ ದಾರಿ. ಇಲ್ಲೇ ಅವರು ಸರೀಪಜ್ಜ ಮತ್ತು ಅವರ ತಂದೆ ತಾಯಿಗ ಸಮಾಧಿನೂ ಇಲ್ಲೇ ಇದ್ರಾಗ ಐತಿ. ಇದ್ರಾಗ ಅವರ ಗುರು ಶಿಷ್ಯರ ಇದ್ರ ಸಲುವಾಗಿ ಗೋವಿಂದಜ್ಜ ಮತ್ತು ಸರೀಪಜ್ಜ ಮತ್ತು ಶಿಶುನಾಳ ದೇಶ ವಿಶ್ವೇಶ್ವರ ಮೂರ್ತಿನೂ ಐತಿ. ಈ ಮಠದ ವಿಶೇಷತೆ ಏನಪ್ಪ ಅಂತಂದ್ರೆ, ಇಲ್ಲಿ ಭಕ್ತಿಯಿಂದ ನಡ್ಕೊಂಡ್ರೆ ಎಲ್ಲ ಕಾರ್ಯ ಸಿದ್ಧಿ ಆಕ್ಕವು. ಮತ್ತು ಹೊಳ್ಳಿ ಎಂಥ ಮನೆ ಕಟ್ಸೋವಾಗಲಿ, ಬೇಕಾದಾಗಲಿ, ಯಾವುದೇ ಇರಲಿ, ಎಂಥ ಕಾರ್ಯಗಳಿದ್ರೆ ಇಲ್ಲಿ ಬಂದು ಸರೀಪಜ್ಜರ ಗದ್ದಿಗೆ ಹತ್ರ ಬಂದು ಬೇಡಿಕೆ ಇಟ್ರೆ ಎಂಥವ ಇರಲಿ ಎಲ್ಲವೂ ಈಡೇರ್ತಾವೆ. ಇದಕ್ಕಿಂತ ಹೆಚ್ಚಿಗೆ ಏನು ಮಾಹಿತಿ ಬೇಕಂತಂದ್ರೆ, ಇಲ್ಲಿ ಅವ್ರ ವಂಶಸ್ಥರದಾರಿ, ಅವ್ರ ವಂಶಸ್ಥರಿಂದ ಮಾಹಿತಿ ಪಡ್ಕೊಳ್ಳೋಣ. ಈಗ ಅವ್ರ ಸರೀಪಜ್ಜರ್ ಯಾವ ದೇವ್ರ ಹೊರದಿಂದ ನೋಡ್ರಿ, ಅಜ್ಜಾರ್ ಅವ್ರ ಗೋವಿಂದ ಭಟ್ರು ಅದಾರಲ್ಲ, ಅವ್ರಿಗೆ ಏನ್ರ ಜಡ್ ಚಪಾತಿ ಏನ್ರ ಇದ್ರು ಅದಕ್ಕೆ ಆಯುರ್ವೇದಿ ಕೊಡ್ತಿದ್ರಿ. ಅವ್ರು ಗೋವಿಂದ ಭಟ್ರು ಕೊಡೋ ಹೊತ್ನ್ಯಾಗ ಇವರು ಇಮಾಮ್ ಸಾಬ್ ಸರೀಪಜ್ಜಾರ್ ಏನೈತಲ್ಲ, ಅವ್ರ ತಂದಿ ಅಜ್ಜಮ್ಮ, ಅವ್ರ ತಾಯಿ ಇಬ್ಬರು ಕೂಡಿ ತಂದೆ ತಾಯಿ ಹೆಸರು ಏನ್ರಿ? ಅಜ್ಜಮ್ಮರಿ ತಾಯಿ ಇಮಾಮ್ ಸಾಬ ಸರೀಪಜ್ಜಾರ್ ತಂದಿ ಹೆಸರು. ಅವ್ರಿಬ್ಬರು ಕೂಡಿ ಏನ್ ಮಾಡ್ತಾರೆ, ಹಿಂಗಪ್ಪ ಮತ್ತೆ ಎಲ್ಲಾರ್ಗೂ ಮೆನ್ಷನ್ ಕೊಡ್ತಿದ್ರಲ್ಲ ರೀ ಅವ್ರ, ಹಿಂಗಪ್ಪ ನಮ್ಗೆ ಮತ್ತೆ ಮಕ್ಕಳು ಆಗ್ತಾ ಇಲ್ಲ ಏನಿಲ್ಲ, ಮತ್ತೆ ಏನು ಮಾಡ್ಬೇಕು ಅಂತೇಳಿ ಹೋಗ್ತಿರ್ತಾರೆ ಅವ್ರ ಅದಲ್ಲೇ. ಅವ್ರು ಏನಂತಾರೆ, ನೀವು ಐತಲ್ಲ ಇಲ್ಲಿ ಹುಡುಗರು ಹಜರ್ಸಾಕಾದ್ರೆ ಅಂತ 5 ಕಿಲೋಮೀಟ್ರ್ ಐತ್ರಿ ದೇವಸ್ಥಾನ, ಇಲ್ಲಿ ಅಲ್ಲಿ ಹೋಗಿ ನೀವು ನಡ್ಕೋಬೇಕು ನೋಡ್ರಿ ಅಂತೇಳಿ ಅವರು ಹೇಳ್ತಿರ್ತಾರೆ. ಅವ್ರು ಹೇಳಿದ ಮ್ಯಾಗ ಅಲ್ಲಿಂದ ಮ್ಯಾಲಿದ್ದಾನ ಒಂದು ಔಷಧಿ ಬೀಳ್ತೈತೆ ಅಂತಿರೋದು. ಅಲ್ಲಿ ಆ ಔಷಧಿ ತೊಗೊಂಡು ಸರೀಪಜ್ಜಾರ ತಾಯಿ ಕೊಡ್ತಾರೆ ಅವರು. ಅಲ್ಲಿ ತಾಯಿ ಕೊಟ್ಟಿನ ಮ್ಯಾಗ ಅದು ತಿಂದಿನ ಮ್ಯಾಗ ಮುಂದೆ ಒಂದು ದಿವ್ಸಕ್ಕೆ ಗರ್ಭಿಣಿ ಹಾಕ್ತಾರೆ ಅವರು ಅಜ್ಜುಮರಿ. ಗರ್ಭಿಣಿ ಆದಾಗನ ಅವ್ರು ಹಂಗ ಗರ್ಭಿಣಿ ಆದ್ಮೇಲೆ ಒಂದು 6 ತಿಂಗಳಿಗೇ ಹಿಂಗೆ ಮತ್ತೆ ಇವ್ರ ಹತ್ರ ಬರ್ತಾರೆ, ಗೋವಿಂದ ಭಟ್ರು ಅಂತೇಳಿ. ನೀವು 5 ಪ್ರಕಾರ ನಡ್ಕೊಂಡು ಹಿಂಗೆ ಆತ್ಪ ಅಂತೇಳಿ ಏನಂತ ಹೆಸರು ಇಡೋಣ ಅಂತ ಕೇಳಕ್ ಹೋಗ್ತಾರೆ ಅವ್ರು. ಯಾರಿ ಸರೀಪಜ್ಜರ ಸರೀಪಜ್ಜಾರ್ ತಾಯಿ ಗೋವಿಂದ ಭಟ್ರಿಗೆ ಹೋಗ್ತಾರೆ. ನಿಮ್ಗೆ ದೇಶಕ್ಕೆ ಇಡೀ ನಾಡಿಗಿನ ಮಗ ಆಗಿ ಉಳ್ಕೊಂತಾನವ ಅವ, ನಿಮ್ಗೆ ಅಷ್ಟ ಮಗ ಆಗಿ ಉಳಲ್ಲ, ನಿಮ್ಮ ಊರಿಗಿನ ಅಷ್ಟ ಮಗ ಆಗಿ ಉಳ್ಕೊಳ್ಳಲ್ಲ, ದೇಶಕ್ಕಿನ ಮಗ ಆಗಿ ಉಳ್ಕೊಂತಾನವ ಅಂತೇಳಿ ಗೋವಿಂದ ಭಟ್ರು ಆಶೀರ್ವಾದ ಮಾಡ್ತಾರೆ ಅವ್ರಿಗೆ. ಆಯ್ತಪ್ಪ, ಅಷ್ಟ ಅಲ್ಲಿ ನನ್ನ ಹರದಪ್ಪ ಅಂತೇಳಿ ಅವ್ರು ಸೇರ್ತಿರ್ತಾರೆ. ಅದು ಮುಂಚೆ ಹೋಗಿ ಮ್ಯಾಗ ಡೆಲಿವರಿ ಆಗ್ಬೇಕತ್ರಿ. ಡೆಲಿವರಿ ಆಗಿನ ಮ್ಯಾಗ ಇವ್ರು ಅದು ಸರೀಪಜ್ಜಾರ ಅವ್ರ ಮನೆಗೆ ಹೋಗಿ ಮತ್ತೆ ಕರಿತಿರ್ತಾರೆ ಗೋವಿಂದ ಭಟ್ರಿಗೆ. ಕರೆದಿನ ಮ್ಯಾಗ ನೋಡಪ್ಪ ಹಿಂಗೆ ಗಂಡ ಮಗು ಆತ ಅಂತ ಮೊದಲೇ ಗೊತ್ತಿರ್ತೈತ್ರಿ ಗೋವಿಂದ ಭಟ್ರಿಗೆ. ಗೊತ್ತಿದ್ದಾಗನ ಮತ್ತೆ ಹೋಗಿ ಅವ್ರ ಕರ್ಯಾಕೆ ಬಂದಿರ್ತಾರೆ, ಏನಂತ ನಾಮಕರಣ ಮಾಡಬೇಕು ಅಂತ ಹೇಳ್ತಿರ್ತಾರೆ ಅವ್ರು ಬಂದು. ಇವ್ರ ಹೆಸರು ಮೊಹಮ್ಮದ್ ಶರೀಫ್ ಅಂತೇಳಿ ಹೆಸರು ಹೇಳ್ಬೇಕಂತೇಳಿ ಹೇಳ್ತಾರೆ. ಮೊಹಮ್ಮದ್ ಶರೀಫ್ ಅಂತೇಳಿ ನಾಮಕರಣ ಮಾಡಿದ ಮ್ಯಾಗ ಇಡೀ ದೇಶಕ್ಕೆ ಮಗ ಆತಾನ ಅಂತೇಳಿ ಹೇಳ್ಬಿಡ್ತಾರೆ ಅವ್ರು. ಹಂಗಾಗಿ ಉಳ್ಕೊಂಡ್ರಿ. ಈಗಾದ್ರೂ ಮುಂದೆ ಬರ್ತಾನೆ ಹೆಂಗೆ ಆಗ್ತಿರ್ತೈತಿ, ನಿನ್ನ ಮಗ ನನಗೆ ಭಾಳ ಮನುಷ್ಯ ಮಣ್ಣಾನ, ನಮ್ಗೆ ಕೊಡ್ತಿರಲ್ಲ ಅಂತ ಕೇಳ್ತಿರ್ತಾರೆ ಅವರು. ಒಂದು ಸರೀಪಜ್ಜರ ಊಟಕ್ಕಿಂತ ಮುಂಚೆನ ಗೋವಿಂದಜ್ಜರ ಇದೇ ಇತ್ತು. ಸರೀಪಜ್ಜರ ಮೇಲೆ ಅವ್ರಿಗೆಲ್ಲ ಆತ್ಮದೊಳಗೆ ತಿಳಿತಿರ್ತಿರ್ದು, ಎಲ್ಲ ತಿಳಿತಿರ್ತಾರೆ ಅದು. ಇವ್ರು ಸರೀಪಜ್ಜರು ಅವ್ರು ಯಾವ ಥರ ಪವಾಡಗಳು ಮಾಡಿದ್ದಾರೆ ಅವರು ನೋಡ್ರಿ, ಯಾವುದು ಅವ್ರ ಬಾಯಿಲೆ ವಾಕ್ಯಗಳನ್ನ ಯಾವ ಒಂದ್ರೂ ಹುಸಿ ಹೋಗ್ತಿದ್ದಿಲ್ರಿ. ಚಂದ್ರಗೆ ನೋಡಿದ್ರೆ ಕಡಗಾತೂರಿ ಅಮಾಸಿ ಹೋಗಿ ಹುಳಿ ಮಾಡಿದ್ದಾರೆ ಅವರು. ಅದೊಂದು ಪಾಯಿಂಟ್ ರೀ. ಮತ್ತು ಇಲ್ಲಿ ಅಜ್ಜಾರ ನಮ್ಮ ಶಿಶುನಾಳ ಕುರುಬರ ಪಟ್ಟಿ ಒಳಗಡೆ ಮತ್ತೆ ಹಸುವಾದಾಗನ ದಿವಸ ಒಂದು ಚರ್ಗೆ ಹಾಲಿಗೆ ಮಜ್ಜಿಗೆ ಅಂತ ಹೋಗ್ತಿದ್ರಿ ಅವರು. ಹೋದಾಗನ ಅವ್ರಿಗೆ ದಿವಸ ಹಿಂದೆ ಕೊಡ್ತಿದ್ರಿ ಅವರು. ಕುರುಬರ ಪಟ್ಟಿ ಇಲ್ಲಿ ಮಾದೇವಪ್ಪರ ದಿಗೇರಿ ಅಂತೇಳಿ ಅವರು ದಿವಸ ಹೋಗ್ತಿದ್ರು, ಬಂದು ಸರ್ತಿಗೊಮ್ಮೆ ಕೊಡ್ತಿದ್ರು ಅವ್ರಿಗೆ. ಮತ್ತೊಂದು ದಿನ ಹೋದಾಗನ ಏನಾಯ್ತು, ಯಪ್ಪ ನನ್ನ ಮಕ್ಕಳ ಎಲ್ಲಿದ್ದು ತಂದು ಕೊಲಿಪ ಎಲ್ಲ ಎಮ್ಮಿನ ಹೆಣ್ಣು ಹೋದ ಅಂತೇಳಿ ಬಂದು ಕೊಲಿಯಲ್ರಿ ಅವ್ರು. ಹೋದಾಗನ ಕೊಲಿಲ್ಲ, ಅದೇನು ಕೊಡಲ್ವ ಅಂತೇಳಿ ಅವ್ರು ಅಜ್ಜಾರನ್ನ ತೊಗೊಂಡೋಗಿ ಚರ್ಗಿ ನೀರು ಹೋಗಿ ಅವರೇ ಹೇಳ್ತಾರೆ. ಎಮ್ಮೆ ಒಡ್ಡಿದ್ದ ಸತಿ ಅವ್ರ ಮನೆಯಲ್ಲಿ ಕಟ್ಟಿದ್ರೆ ಅನ್ನ ಮಾಡ್ತಾವ್ರಿ. ಈಗ ಅದನ್ನು ಈಗ ಅವ್ರ ಕುರುಬರ ಬಗ್ಗೆ ಮಂತನ ಇನ್ನೂ ಐತ್ರಿ? ಐತ್ರಿ. ಇನ್ನೂ ಮಂತನ ಪವಾಡಗಳಾಗಿದ್ದು ಮಂತನ ಹಿಂಗೆ ಐತೆ. ಈಗಿಲ್ಲೇ ಸರೀಪಜ್ಜರ ಹತ್ರ ಏನು ಬೇಡ್ಕೊಂಡ್ರೆ ಯಾವ ಥರ ಹರಿಕೆಗಳು ಇದಾಕೋ, ಯಾವ ಥರ ಬೇಡ್ಕೊಂಡು ಹೋಗಿ ಮತ್ತೆ ಬಂದ ಅಜ್ಜನ ತಲೆ ಬಂದು ಆವಾಗ ಮತ್ತೆ ಬೇಡ್ಕೊಬೇಕ್ರಿ. ಬಂದು ಹೋಗ್ತಿರ್ಬೇಕು ಎಲ್ಲ ಹರಿಕೆ. ತಮಾಷೆಗೊಮ್ಮೆ ಅದು ಆಗ್ಯಾವ, ಎಲ್ಲರೂ ಜನ ಆಗ್ಯಾವ, ಭಾಳ ಜನ ಬರ್ತಾರೆ. ಅವ್ರ ಮನುಷ್ಯನೊಳಗೆ ಇದ್ದಿದ್ದ ಹರಿಕೆ ಏನು ಬೇಡ್ಕೊಂಡು ಹೋಗ್ತಾರಲ್ಲ, ಎಲ್ಲ ಥರನೂ ಒಂದು ಹರಿಕೆ ಇದಾಕವ್ರಿ ಎಲ್ಲ ಕಡೆ. ಅಂತೇಳಿ ಒಂದು ಹಳ್ಳಿ ಐತ್ರಿ ಊರು, ರಾಮಗಿರಿ ಅಂತಲೇ ಐತದ, ಲಕ್ಷ್ಮೇಶ್ವರ ಹತ್ರ. ಹ್ಞೂ ರೀ. ಅಲ್ಲಿ ಅಜ್ಜಾರು ಹೋಗಿ ಗಾಂಧಿ ಸೇರ್ತಿದ್ರು ಇಲ್ಲಿ. ಅದ್ರ ಒಳಗಿನ ಒಂದು ಚಿನ್ನಿ ಬಿದ್ದಿತ್ತು ಹಳ್ಳು. ಆ ಹಳ್ಳು ಬಿದ್ದ ತಕ್ಷಣ ಕುಡ್ಕಿದ್ರೆ ಸಿಗ್ತಿರಂಗಿಲ್ಲ, ಅದು ಸಿಗಂಗಿಲ್ಲ. ಅವ್ರು ಉದ್ಯಾರ ಸಾಕಾಗ್ತದೆ.
ಇಲ್ಲಿ 101 ಈಶ್ವರ ಹುಟ್ಟಬೇಕಂತೇಳಿ ಆಶೀರ್ವಾದ ಮಾಡ್ತಾರೆ. 101 ಕಲ್ಲಿಂದ ಈಶ್ವರ ಹುಟ್ಟಿ ಆಗೈತ್ರಿ ಇಲ್ಲಿ. ಅಲ್ಲಾಪುರ ಒಳಗನ್ರಿ? ನೋಡ್ರಿ ಗುಡಿ ಅಲ್ಲಂಬರೊಳಗೆ ತಂದೆ ಹತ್ತದಾಗ ದ್ಯಾಮವ್ವನ ಮೂರ್ತಿ ಗುಡಿ ಅಲ್ಲಂಬನ ದೇವಸ್ಥಾನದೊಳಗೆ ಹೋಗಿ ತಂದೆ ಹತ್ತದಾಗ ಅದು ಕಟ್ಟಿಗೆ ಮೂರ್ತಿನ ಕಾಸ್ಕೊಂಡು ಇದು ಮಾಡ್ತೀವಿ, ಕಾಸ್ಕೊಂಡು ಇಲ್ಲಿ ಒಟ್ಟು ಬಂದ ಭಕ್ತಾದಿಗಳಿಗೆಲ್ಲ ವ್ಯವಸ್ಥೆಗಳೆಲ್ಲ ಎಲ್ಲ ಚೆನ್ನಾಗೈತಿ. ಬೆಳಗ್ಗೆ 1 ಗಂಟೆಗೆ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೆ ಮಟ್ಟ 3:30 ಮಟನ ಊಟ ಕೊಡ್ತಾರೆ. ಸಾಯಂಕಾಲ 8ರಿಂದ 10 ಗಂಟೆ ಮಟ್ಟ ಅವ್ರು ಪ್ರಸಾದ ಆಗ್ತದೆ. ಒಟ್ಟು ಎಲ್ಲ 12 ತಿಂಗಳು ಇರುತ್ತೆ. ಹಲವಾರು ಒಂದು 60-70 ಊಟ ಸಾಲಿ ಹುಡುಗದವ್ರಿ, ಅವ್ರಿಗೂ ಟ್ರಸ್ಟ್ ವತಿಯಿಂದ ಊಟ ಕೊಡ್ತಾರೆ. ಸರಿ ಪರ್ಜಾರಿನ ಭಕ್ತರಿಗೆ ತಂದು ಕೊಡ್ತಾರಲ್ರಿ, ಆ ಕಾಳು ಕಡಿ ಏನು ಕೊಡ್ತಾರಲ್ಲ ಅದ್ರ ನಂತರ ಅವ್ರಿಗೆ ಸಾಲಿ ಹುಡುಗನು ಊಟ ಕೊಡ್ತಾರೆ. ಅನ್ನಪೂರ್ಣೇಶ್ವರಿ ನಿಲಯ ಇದ ಜಾಗ ನೋಡ್ರಿ, ಅನ್ನಪ್ರಸಾದ ನಡೆಯೋ ಜಾಗ. ಇದ್ರಾಗ ವಿದ್ಯಾರ್ಥಿಗಳು ಮತ್ತು ಮಠದವರೆಲ್ಲ ಸಿಬ್ಬಂದಿಗಳು ಮತ್ತು ಬಂಧು ಭಕ್ತಾದಿಗಳು ಎಲ್ಲರಿಗೂ ಇದ ಪ್ರಸಾದ ನಿಲಯ. ಮತ್ತು ಜಾತ್ರೆಯಾಗ ಬೇರೆ ಕಡೆ ಮಾಡಿರ್ತಾರ, ದೊಡ್ಡ ಜಾಗ ಇರ್ತೈತಿ. ಇದೇನು ಈ ಶಾಲೆಯ ವಿದ್ಯಾರ್ಥಿಗಳು ಬೆಳಿಗ್ಗೆ ಮತ್ತು ಸಾಯಂಕಾಲ ಪ್ರಾರ್ಥನೆ ಮಾಡ್ತಾರ. ಇದು ಪ್ರಾರ್ಥನೆ ಮಾಡೋ ಇಲ್ಲೇ ಮಠದ ವಿದ್ಯಾರ್ಥಿಗಳಿಂದ ಬೆಳಿಗ್ಗೆ ಮತ್ತು ಸಾಯಂಕಾಲ ಕೂಡ ಪ್ರಾರ್ಥನೆ ಇರ್ತೈತಿ. ಬರ್ರಿ ಒಂದ್ಸಾರಿ ಕೇಳ್ಕೊಂಬರೋಣ. ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ. सावधान, ओम प्रार्थना गीते शुरू कर. आसतो मा सद्गमय तमसो मा ज्योतिर्गमय मृदङ्गमय. ओम सहना भवतु सहनं गुणतु सह वीरं करवावहै तेजस्विनामनीतमस्तु महाविद्विषावहै. ओम शांति शांति शांति. गुरु ब्रह्मा गुरु विष्णु प्रार्थना गीते शुरू कर. ब्रह्मा गुरु विष्णु गुरुदेवो महेश्वर गुरु साक्षात परब्रह्म तस्मै श्री गुरु. श्री शेष महाराज की, श्री गोविंद महाराज की. ಅದರ ಇದು ಎಲ್ಲಿ ಪೌಡ್ ಆಗಿದ್ದು ಹೇಳ್ರಿ? ಇದು ಲಕ್ಷ್ಮಣ ಸಭಾಗ ಕೋಡಿ ಅಲ್ಲಮ್ಮನ ದೇವಸ್ಥಾನದಾಗ ಆಗಿತ್ತು. ಅಲ್ಲಿ ಏನಾಗಿತ್ರಿ? ಅಲ್ಲಿ ಅಮಾವಾಸ್ಯೆ ದಿವಸ ಹುಣ್ಣಿಮೆ ಮಾಡ್ತೀವಿ ಸರ್. ಸರಿ ಪಜ್ಜಾರ್ ಅಮಾವಾಸ್ಯೆ ಹೋಗಿನ ಹುಣ್ಣಿಮೆ ಮಾಡಿದ್ರ. ಇಲ್ಲಿ ಎಲ್ಲಿ ಪೌಡ್ ಆಗಿದ್ರಿ ಸರ್? ಗುಡಿಗೇರಿ ಅಂತ ಬಿರಿಯಾನಿಯಲ್ಲಿ 16 ಆದಿ ದೇವತೆ ಇರುತ್ತೆ. ಅಂದ್ರ ದ್ಯಾಮವ್ವ ಸರಿ ಪಜ್ಜಾರಿಗೆ ಇದನ್ನ ಕೊಟ್ಟಿದ್ದ, ಮೂಗು ಕೊಟ್ಟಿದ್ದ. ಹೌದಾ? ಚಾಕ್ಲೇಟ್ ಒಳಗೆ ಏನಾಗಿತ್ರಿ? ಅಲ್ಲಿ ದೇವಿ ಮೂರ್ತಿ ಸುತ್ತ ಕಾಸ್ಕೊಂಡು ಮತ್ತು ಇದು ಎಲ್ಲಿ ಪವರ್ ಆಗಿದ್ರಿ? ಇದು ಸಿದ್ಧಾರೂಢ ಮದುವೆ. ಹ್ಞೂ. ಅಲ್ಲಿ ಏನು ಪವಾಡ ಐತ್ರಿ? ಅಲ್ಲಿ ಪವಾಡ 2 ಕಾಯಿ ಕೊಟ್ಟಿರುತ್ತದೆ. ಗುರುಗಳು ಒಂದು ಆಕಾಶಕ್ಕೆ ಬಿಟ್ಟಾರೆ ಬಿದ್ದಿಲ್ಲ, ಒಂದು ಕೊಬ್ಬರಿ ಐತಿ ಅಂತ ಬರ್ತದೆ, ಕೊಬ್ಬರಿ ಇಲ್ಲ ಅಂತ ಅರ್ಧಾರೆ, ಅದು ಒಡವೆ ಕೊಬ್ಬರಿ ಬಿದ್ದಿಲ್ಲ. ಅಲ್ಲಿ ಸಿದ್ಧಾರೂಢ ಸಿದ್ಧಾರೂಢ ಅರ್ಧಾರೆ. ಸರ್, ಇದು ಜಾತ್ರೆ ಯಾವಾಗ ಸ್ಟಾರ್ಟ್ ಆಗತ್ತೆ ಹೇಳ್ರಿ? ಇದು ಫೆಬ್ರವರಿ 25ನೇ ತಾರೀಕು ಶಿಸ್ನಾಳ ಬಸವೇಶ್ವರ ದೇವಸ್ಥಾನದಿಂದ ಕಳಸ ಮೆರವಣಿಗೆ ಬರುತ್ತೆ ರೀ. ಅವತ್ತು ಸಾಯಂಕಾಲ ಕಳಸಾರೋಹಣ ಮಾಡ್ತಾರೆ ರೀ. ಮರುದಿನ ಬೆಳಗ್ಗೆ 26 ಗುರುವಾರ ಫೆಬ್ರವರಿ ಅವತ್ತು 5 ಗಂಟೆಗೆ ಮಹಾರಥೋತ್ಸವ ಆಗುತ್ತೆ. ಲಕ್ಷಾಂತರ ಜನ ಸೇರಿರ್ತಾರೆ. ಅದ್ರ ಮರುದಿವಸ 27ನೇ ತಾರೀಕು ಶುಕ್ರವಾರ 6 ಗಂಟೆಗೆ ಕಡಿಮೆ ಕಾಲ ಅಂತ. ಯಾವಾಗ ರೀ? ಶುಕ್ರವಾರ 27ನೇ ತಾರೀಕು ಕಡಿಮೆ ಕಾಲ. ಗುರುವಾರ 26ಕ್ಕೆ ಮಹಾರಥೋತ್ಸವ. ಇಷ್ಟೆಲ್ಲ ಏನು ನೋಡ್ಕೊಂಬಂದಿವಲ್ಲ, ಇದೆಲ್ಲ ಮಠ ಮತ್ತು ಗದ್ದಿಗೆಯಲ್ಲಿರುವಂಥ ಎಲ್ಲ. ಈಗೇನು ನಾವು ಮುಂದಿನ ಭಾಗ ನೋಡ್ಕೊಂಬರ್ತೀವಿ. ಮುಂದಿನ ಭಾಗದಾಗ ಸರಿಪಜ್ಜರು ಬಳಸಿ ಹೋದಂಥ ವಸ್ತುಗಳು ಹಾಗೂ ಅವರ ವಂಶಸ್ಥರು ಎಷ್ಟನೇ ಮಾರನೇರು ಎಲ್ಲವನ್ನು ಮುಂದಿನ ಭಾಗದಾಗ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. 25ಕ್ಕೆ ಜಾತ್ರೆ ಇರುತ್ತೆ. ಎಲ್ಲರಿಗೂ ಆದರದ ಸ್ವಾಗತ. ಫೆಬ್ರವರಿ 26 ಜಾತ್ರೆ ಐತ್ರಿ. ಎಲ್ಲರೂ ಬರ್ಬೇಕ್ರಿ. ಅವ್ರು ತಾಲೂಕು ಜಿಲ್ಲಾ ಶಿಸ್ನಾಳ ಗ್ರಾಮ ಇದೆ.